ನಮಸ್ಕಾರ ಸ್ನೇಹಿತರೆ, ಹನುಮಂತನಗರದ ಶ್ರೀ ಆತ್ಮಲಿಂಗೇಶ್ವರ ಪುಣ್ಯಕ್ಷೇತ್ರದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಡೀತಾ ಇರುವಂತಹ ಜಾತ್ರಾ ಮಹೋತ್ಸವಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಶಿವರಾತ್ರಿ ಹಬ್ಬದ ಜಾತ್ರಾ ಮಹೋತ್ಸವದಲ್ಲಿ ದನಗಳ ಜಾತ್ರೆ ಕೂಡ ನಡೆಯುತ್ತೆ. ಈ ಒಂದು ಜಾತ್ರೆಯ ಬಗ್ಗೆ ಹಲವಾರು ಮಾಹಿತಿಗಳನ್ನು ನಾನು ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯಾದಂಥ ಬಿ ಬಸವರಾಜ್ ಅವರ ಬಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆತ್ಮಲಿಂಗೇಶ್ವರ ಧರ್ಮದ ಸಂಧಿ ಪರವಾಗಿ ಬಿ ಬಸವರಾಜು ಆದ ನಾನು ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದೇನೆ. ಈ ಧರ್ಮಸ್ಥಳದಲ್ಲಿ ಪ್ರಾರಂಭವಾಗಿ ಸುಮಾರು 29 ವರ್ಷದಿಂದ ಆತ್ಮಲಿಂಗೇಶ್ವರ ಕ್ಷೇತ್ರ ಹನುಮಂತನಗರ ಕರಡಿಕೆರೆ ನಿಯರ್ ಬೈ KM ದೊಡ್ಡಿ ಹತ್ರ ಇರ್ತಕ್ಕಂಥ ಈ ದೇವಸ್ಥಾನ ಸುಮಾರು 29 ವರ್ಷಗಳಲ್ಲಿ ಪ್ರಾರಂಭವಾಗಿ ಇವತ್ತುವರೆಗೂ ದನಗಳ ಜಾತ್ರೆ ವಿಶೇಷವಾಗಿ ಶಿವರಾತ್ರಿ ಹಬ್ಬದ ದಿವಸ ನಡ್ಕೊಂಬತ್ತಾ ಇರತಕ್ಕಂಥದ್ದು ಈ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಷಯ. ನಿನ್ನೆ ಅಂದರೆ 27ನೇ ತಾರೀಕು ಭಾನುವಾರ ದಿವಸವೇ ಈ ಪ್ರಾರಂಭವಾಗಿ 5 ದಿವಸಗಳ ನಿರಂತರ ಕಾರ್ಯಕ್ರಮ ಈ ಭಾಗದಲ್ಲಿ ನಡೀತಾ ಇರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಈ ಭಾಗದ ರೈತರು ಮತ್ತು ಕರ್ನಾಟಕ ರಾಜ್ಯದ ಅನೇಕ ಭಾಗದಿಂದ ರೈತರು ದನಗಳ ಜಾತ್ರೆ ನಡೆಯೋದ್ರಿಂದ ಆ ಜಾತ್ರೆಗೆ ಬಂದು ಭಾಗವಹಿಸಬೇಕಾಗಿ ಎಲ್ಲ ಜನಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಮತ್ತು ಭಕ್ತಾದಿಗಳು ಈ ಭಾಗಕ್ಕೆ ಬಂದು ದೇವರಲ್ಲಿ ಆತ್ಮಲಿಂಗೇಶ್ವರ ದೇವರಿಗೆ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗ್ತದೆ ಅಂತನ್ನುವಂಥ ಪ್ರತೀತಿ ಈ ಭಾಗದಲ್ಲಿ ಬಂದಿದೆ. ಅದರಿಂದ ಈ ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಇಲ್ಲಿ ಬಂದು ಇದೊಂದು ಪವಿತ್ರವಾದಂಥ ಕ್ಷೇತ್ರ. ಈ ಭಾಗದಲ್ಲಿ ಬರ್ತಕ್ಕಂಥವರು ಮಹದೇಶ್ವರ ಬೆಟ್ಟ, ಇನ್ನು ಬೇರೆ ಕ್ಷೇತ್ರಗಳಿಗೆ ಹೋಗುವಂಥ ತಲಕಾಡು, ಇಲ್ಲೆಲ್ಲಿಗೆ ಹೋಗುವಂಥ ಒಂದು ಅವಕಾಶ ಇರೋದ್ರಿಂದ ಈ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ನಾನು ಮನವಿ ಮಾಡ್ಕೊಳ್ತೇನೆ. ಈ ಭಾಗದಲ್ಲಿ ಬಂದು ರೈತಾಪಿ ಜನಗಳು ಇನ್ನೂ ಜಾತ್ರೆಗೆ ಬಂದಿಲ್ಲ. ಈಗಾಗಲೇ ಕಾಲುವೆಯಲ್ಲಿ ನೀರು ಬಂದಿದೆ. ಜನಜಾನುವಾರುಗಳಿಗೆ ಎಲ್ಲ ನಾವು ತೊಂದರೆ ಇಲ್ಲದಂಗೆ ನೋಡ್ಕೊತಾ ಇದ್ವಿ. ಮತ್ತು ಆರೋಗ್ಯ ಕ್ಷೇತ್ರದಲ್ಲೂ ಜನರಿಗೆ ತೊಂದರೆ ಆಗದಂಗೆ ನೋಡ್ಕೊತಾ ಇದ್ವಿ. ರಥೋತ್ಸವ ನಡೀತಾ ಇದೆ. ಗುರುವಾರ ದಿವಸ 3ನೇ ತಾರೀಕು ರಥೋತ್ಸವ ಅದ್ದೂರಿಯಾಗಿ ನಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು ಅಂತ ನಾವು ಮನವಿ ಮಾಡ್ತೇವೆ. ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಾವು ಪ್ರತಿನಿತ್ಯ ಮಧ್ಯಾಹ್ನ ಟೈಮು ದಾಸೋಹವನ್ನು ಏರ್ಪಾಡು ಮಾಡಿದ್ವಿ. ಸುಮಾರು ಪ್ರಾರಂಭ ಆಗಿದ್ದು ಇಲ್ಲಿವರೆಗೂ ದಾಸೋಹ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಬರ್ತಾಯಿದ್ವಿ. ಮತ್ತು ಯಾತ್ರಾರ್ಥಿಗಳಿಗೂ ಇಲ್ಲಿ ಉಳ್ಕೊಳ್ಬೇಕಾದ್ರೆ ಯಾತ್ರೆಗಳಿಗೆ ಆ ಸ್ಥಳಾವಕಾಶವನ್ನು ಉಂಟು, ರೂಮ್ಗಳ ವ್ಯವಸ್ಥೆ ಎಲ್ಲ ಇದೆ. ದಯವಿಟ್ಟು ಭಕ್ತಾದಿಗಳು ಬಂದಂಥವ್ರಿಗೆ ಯಾವುದೇ ಥರದ ತೊಂದರೆಗಳಾಗದಾಗೆ ಧರ್ಮದ ಸಂಧಿ ಮಂಡಿಯವರು ನಾವು ನೋಡ್ಕೊಂಡು ಹೋಗ್ತಾಯಿದ್ವಿ. ದಯವಿಟ್ಟು ಎಲ್ಲರೂ ಈ ದೇವರ ಕೃಪೆಗೆ ಪಾತ್ರರಾಗಬೇಕು ಮತ್ತೊಮ್ಮೆ ಕೋರುತ್ತೇವೆ. ಹಾಗೆ ವೀಕ್ಷಕರೇ, ಈ ಒಂದು ಕ್ಷೇತ್ರದಲ್ಲಿ ನಡೀತಿರುವಂಥ ದನಗಳ ಜಾತ್ರೆ ಜೊತೆಗೆ ಶ್ರೀ ಆತ್ಮಲಿಂಗೇಶ್ವರ ಸ್ವಾಮಿಯವರ ಮಹಾಮಂಗಳಾರತಿ ದರ್ಶನವನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಸರ್ ನಮಸ್ಕಾರ, ನಾನು ಶಿವಲಿಂಗೇಗೌಡ ಅಂತ. ಇಲ್ಲಿ ನಮ್ಮ ಭಾರತೀಯ ವಸತಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಶ್ರೀ ಆತ್ಮಲಿಂಗೇಶ್ವರ ಪುಣ್ಯಕ್ಷೇತ್ರ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಮಂಡ್ಯ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದು ಅಂತೇಳಿ ಈಗಾಗಲೇ ಗುರುತಿಸಲ್ಪಟ್ಟಿದೆ. ಕಾರಣ ಮಂಡ್ಯದ ಹಿರಿಯ ರಾಜಕಾರಣಿ, ರಾಜಕೀಯ ಮುತ್ಸದಿ ಅಂತ ಪ್ರಸಿದ್ಧಿಯನ್ನು ಪಡೆದಿರುವಂಥ ಕಾವೇರಿ ಹೋರಾಟಗಾರರಾದ ಡಾಕ್ಟರ್ ಜಿ ಮಾದೇಗೌಡರ ಕರ್ಮಭೂಮಿ ಇದು. 29 ವರ್ಷಗಳಿಂದ ಶ್ರೀ ಕ್ಷೇತ್ರದಲ್ಲಿ, ಈ ಆತ್ಮಲಿಂಗೇಶ್ವರ ಕ್ಷೇತ್ರದಲ್ಲಿ ಭಾರೀ ದನಗಳ ಜಾತ್ರೆ, ಶಿವರಾತ್ರಿ ದಿನದಂದು
ವಿವಿಧ ರೀತಿಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ರಥೋತ್ಸವ ಕಾರ್ಯಕ್ರಮಗಳು ಪ್ರತಿ ವರ್ಷ ಶಿವರಾತ್ರಿಯ ಸಮಯದಲ್ಲಿ 5 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೀತಾ ಇರುತ್ತೆ. ಇದರ ಸದುಪಯೋಗವನ್ನು ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಪಡ್ಕೊಳ್ತಾ ಬರ್ತಾ ಇದ್ದಾರೆ. ಇಲ್ಲಿಗೆ ಬರುವಂಥ ದನಗಳ ರಕ್ಷಣೆಗಾಗಿ ಉತ್ತಮವಾದ ನೆರಳು, ನೀರಿನ ವ್ಯವಸ್ಥೆ ಹಾಗೂ ತಾತ್ಕಾಲಿಕವಾಗಿ ಪಶು ಚಿಕಿತ್ಸಾ ಕೇಂದ್ರವನ್ನು ಕೂಡ ತೆರೆದಿದ್ದಾರೆ. ಜನಗಳಲ್ಲಿ ಮತ್ತು ಜಾನುವಾರುಗಳ ಮಾಲೀಕರುಗಳಿಗೆ ಏನಾದರೂ ತೊಂದರೆ ಆದಂಥ ತಾತ್ಕಾಲಿಕವಾಗಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರವನ್ನು ಕೂಡ ತೆರೆದಿದ್ದಾರೆ. ಇದರ ಜೊತೆಗೆ ಶಿಸ್ತು ಸಂಯಮವನ್ನು ಕಾಪಾಡ್ಕೊಂಡು ಹೋಗಲಿ ಅಂತೇಳಿ ಯಾವುದೇ ರೀತಿಯ ಗಲಾಟೆಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಆರಕ್ಷಕ ಠಾಣೆ ವತಿಯಿಂದ ಆರಕ್ಷಕ ಸಿಬ್ಬಂದಿಯವರು ಕೂಡ ಇಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಶ್ರೀ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಿಗೆ ಉತ್ತಮ ನೀರಿನ ವ್ಯವಸ್ಥೆ, ಆಹಾರದ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ ಇದೆಲ್ಲ ಇರುವುದರಿಂದ ಸುತ್ತಮುತ್ತಲ ಗ್ರಾಮಸ್ಥರು ಕಳೆದ 29 ವರ್ಷಗಳಿಂದಲೂ ಇದರ ಸದುಪಯೋಗವನ್ನು ಪಡ್ಕೊಂಡು ಮತ್ತು ಉತ್ತಮ ರಾಸುಗಳಿಗೆ ಟ್ರಸ್ಟ್ ವತಿಯಿಂದ ಉತ್ತಮ ಬಹುಮಾನಗಳನ್ನು ನಗದು ರೂಪದಲ್ಲಿ ಹಾಗೂ ನೆನಪಿನ ಫಲಕಗಳನ್ನು ಕೂಡ ವಿತರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಅಂದರೆ 1ನೇ ತಾರೀಕು ಶ್ರೀ ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿವಿಧ ರೀತಿಯ ಜಾನಪದ ನೃತ್ಯ ಪ್ರಕಾರಗಳು, ಕಂಸಾಳೆ, ದೊಣ್ಣೆ ಕುಣಿತ, ನಗಾರಿ, ಪೂಜಾ ಕುಣಿತ ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇವಸ್ಥಾನದ ಒಳಗಡೆ ನಡೆಯುವುದರ ಜೊತೆಗೆ ನಮ್ಮ ಸುತ್ತಮುತ್ತಲ ಇರುವಂಥ ಕಲಾವಿದರು ದೊಣ್ಣೆ ವರಸೆ, ಕೋಲಾಟ, ಭಜನೆ, ತತ್ವಪದ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರವಚನಗಳು ಈ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀತದೆ. ಸುವ್ಯವಸ್ಥಿತವಾಗಿ ನಡೀಲಿ ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಟ್ರಸ್ಟ್ ವತಿಯಿಂದ ಕಲ್ಪಿಸಿದ್ದಾರೆ. ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಆಡಳಿತ ಮಂಡಳಿಯವರು ಸಂಪೂರ್ಣವಾಗಿ ಇದೆಲ್ಲಕ್ಕೆ ಸಹಕಾರವನ್ನು ನೀಡ್ತಾ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದೆ ಈ ಕ್ಷೇತ್ರಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳನ್ನು ಬಹಳ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು 29 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂಥ ಈ ಜಾತ್ರೆ ಈಗಲೂ ಕೂಡ ನಡೀಲಿ ಅಂತೇಳಿ ಈ ವ್ಯವಸ್ಥೆಯನ್ನು ಅವಕಾಶವನ್ನು ಕಲ್ಪಿಸಿದ್ದಾರೆ. ಈ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಕ್ಷೇತ್ರದ ದೇವರ ದರ್ಶನವನ್ನು ಪಡೆದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತು ಇತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ನಾವು ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಆತ್ಮಲಿಂಗೇಶ್ವರ ಪುಣ್ಯಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಈ ಒಂದು ದನಗಳ ಜಾತ್ರೆಗೆ ರೈತರು ತಮ್ಮ ರಾಸುಗಳನ್ನ ಇಂದಿನಿಂದ ಕರೆದುಕೊಂಡು ಬರ್ತಾ ಇದ್ದಾರೆ. ಹಾಗೆ ಹಲವಾರು ರೈತರು ಎತ್ತುಗಳನ್ನ ಕರೆದುಕೊಂಡು ಬರೋದಕ್ಕೆ ಮುಂಚೆ ಪೆಂಡಲ್ ಹಾಗೂ ಗೊಂತುಗಳನ್ನ ಹಾಕ್ತಾ ಇದ್ರು. ನಾನು ಕೂಡ ವೀಕ್ಷಕರೇ ಹಲವಾರು ರೈತರ ಜೊತೆ ಮಾತಾಡಿದೆ. ಈ ಒಂದು ಜಾತ್ರೆ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ತಿಳಿಸೋಕೆ ಹೇಳಿದೆ. ಸೊ ಅವರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಬನ್ನಿ ಹಾಗಿದ್ರೆ ರೈತರ ಅಭಿಪ್ರಾಯ ಕೇಳೋಣ. ಸರ್ ನಮಸ್ಕಾರ. ನಾವು ರಾಮಣ್ಣ ಅಂತ ಗೌಡೇಂದೊಡಿಯವ್ರು. ನಾವು 88ರಿಂದಲೂ ಇದು ಜಾತ್ರೆ ಆತ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇರ್ತದೆ ಸ್ವಾಮಿ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಪ್ರತಿ ವರ್ಷದಿಂದ ಬರ್ತಾ ಇರ್ತೀವಿ. 88ರಿಂದಲೂ ಬರ್ತೀವಿ ನಾವು. 88 ಎಷ್ಟು ಜೊತೆ ಎತ್ತು ಕಟ್ತೀರಾ ಇಲ್ಲಿ? ನಾವಿಲ್ಲಿ ಎಲ್ಲ ಒಟ್ಟು ಒಂದು 2000 ಏರು ಕಟ್ತವೆ. 2000 ಏರು ಕಟ್ಟುತ್ತೆ. ಸೊ ಈಗ ನೀವು ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಎತ್ತನ್ನ ತಗೊಂಡು ಬಂದಿದ್ದೀರಾ? ನಾವು ಒಂದು ಜೊತೆ ತಂದಿದ್ದೀವಿ ಸ್ವಾಮಿ. ನಾವು ಯಾವತ್ತಿನಿಂದ ಇದು ಜಾತ್ರೆ ಕಂಬೈನ್ಸ್ ಆಗುತ್ತೆ? 28ರಿಂದ 1, 2, 3 ಅಂದ್ರೆ ಮೇನ್ ಈಗ 1ನೇ ತಾರೀಕಿಂದ ಜಾತ್ರೆ. 1ನೇ ತಾರೀಕಿನಿಂದ ಜಾತ್ರೆ ಕಮೆನ್ಸು. ಅಂದ್ರೆ ಇವತ್ತಿನಿಂದ ದನಗಳು ಇವತ್ತಿನಿಂದ ದನಗಳು ಬರ್ತವೆ. 28ರಿಂದ. ನೀವು ತಂದಿರುವಂತ ಎತ್ತುಗಳಿಗೆ ಎಷ್ಟು ರೇಟ್ ಹೇಳ್ತಾ ಇದ್ದೀರಾ? ಇವು 74 ಇವು ರೈಟು ಸ್ವಾಮಿ. 74 ಹೇಳ್ತಿದ್ದೀರಾ? ಏನಲ್ಲಾಗಿದೆ? ಎರಡಲ್ಲಾಗಿದೆಯಾ? ಎರಡಲ್ಲಾಗಿದೆ. ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ? ಫೈನಲ್ ಬಂದರೆ ಇವತ್ತೆಲ್ಲ ಒಂದು 80ರೊಳಗೆ 76, 77 ಬಂದರೂ ಬಿಡ್ತೀವಿ ಅಷ್ಟೇ. 76, 77 ಬಂದರೆ ಬಿಡ್ತೀರಾ? 78 ಬಂದರು. ಈ ಒಂದು ಈಗ ಹನುಮನ್ ನಗರದಲ್ಲಿ ನಡೀತಾ ಇರುವಂಥ ಜಾತ್ರೆ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಒಳ್ಳೇದು ಜಾತ್ರೆ. ಬಂದು ಹಿಂಗೆ ಫೋಟೋ ತೆಗೆದ್ರು ಬಂದು ಮತ್ತು ಸರ್ಕಾರದವ್ರು ಬಂದು ನಮಗೆ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಕುಡಿ ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ಊಟದ ವ್ಯವಸ್ಥೆನೂ ದಾಸೋಳದಲ್ಲಿ ಆಗ್ತಾರೆ ಜನಕ್ಕೆ. ಚೆನ್ನಾಗಿದೆ ಇಲ್ಲಿ ಎಲ್ಲ. ಎಲ್ಲರೂ ಬರಬೇಕು. ಹಾಗೆ ವೀಕ್ಷಕರನ್ನ ಹಿಂದೆ ತಿಳಿಸಿದಂತೆ ಹಲವಾರು ರೈತರು ಈ ಒಂದು ಆವರಣದಲ್ಲಿ ತಮ್ಮ ರಾಸುಗಳಿಗಾಗಿ ಗೊಂತುಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಹೀಗೆ ಗೊಂತುಗಳನ್ನ ನಿರ್ಮಾಣ ಮಾಡುವಂತ ಜಾಗದಲ್ಲಿ ನಾನು ಕೂಡ ಒಬ್ಬರು ರೈತರನ್ನ ಮಾತಾಡಿಸಿ ಬನ್ನಿ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ನಾವು ಸುಲಿಗೌಡ ಅಂತ ಎಡಗಳ್ಳಿಯವರು. ಸರ್ ಎಷ್ಟು ವರ್ಷದಿಂದ ಈ ಒಂದು ಹನುಮನ್ ನಗರ ಜನಗಳ? ನಾವು 29 ವರ್ಷದಿಂದ ವರ್ಷಕ್ಕೆ ಬರ್ತೀವಿ ಸರ್. ಕಾಯಂ ನಾವು 29 ವರ್ಷದಿಂದ ಬರ್ತಾ ಇದ್ದೀವಿ. ಕಾಯಮಾಗ ನಾವು. ಸರ್ ಎಷ್ಟು ಜೊತೆ ಎತ್ತುಗಳನ್ನ ಕಟ್ತೀರಾ ಸರ್? ಇಲ್ಲೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಜೋರ ಕಟ್ತೀವಿ ಸರ್. ಇಲ್ಲೇ ಸ್ವಲ್ಪ ಆಮೇಲೆ ಸ್ವಲ್ಪ ಕಮ್ಮಿ ಆಗೋಯ್ತಲ್ಲ, ದೇವಸ್ಥಾನ ಮಾಡ್ರು ಹಂಗೆಲ್ಲ ಕಮ್ಮಿ ಆಗೋಯ್ತಲ್ವ, ಸ್ವಲ್ಪ ಕಮ್ಮಿ ಆಗೋದ್ವು. ಫಸ್ಟ್ ಜೋರ ಫುಲ್ಲ ಕಟ್ತಿದ್ವಿ ಸರ್. ಈಗ ನೀವು ಎಷ್ಟು ಜೊತೆ ಎತ್ತುಗಳನ್ನ ತೊಗೊಂಡು ಬರೋಣ ಅಂತ? ನಾವು 2 ಇದ್ದೀವಿ ಸರ್. ನಾವು 2 ಜೊತೆ. ಅಂದರೆ ಇವತ್ತಿನಿಂದ ಎಲ್ಲ ನೀವು ಬರ್ತಾರೆ? ಇವತ್ತು ಸಾಯಂಕಾಲದಿಂದ ಜಾತ್ರೆ ಸರ್. ಇವತ್ತು ಸಾಯಂಕಾಲಕ್ಕೆ ಬರ್ತಾವೆ ದನ.
ಆ್ಯಕ್ಚುಲಿ ನಾಳೆಯಿಂದ ಜಾತ್ರೆ ಕಮಿಂಗ್ ಸರ್. ಸ್ಟಾರ್ಟ್ ಆಗುತ್ತೆ, ಕಮೆಂಟ್ಸ್ ಆಗುತ್ತೆ. ನಾಳೆ ಕಮಿಂಗ್ಸ್ 1ನೇ ತಾರೀಕಿಂದ ಕಮಿಂಗ್ಸ್ ಆಗುತ್ತೆ ಜಾತ್ರೆ. ಸದ್ಯಕ್ಕೆ ನೀವು ಬರ್ತಿಲ್ಲ. ಈಗ ರೆಡಿ ಮಾಡ್ತಾ ಇದ್ದೀವಿ. ಬರೋರು ಒಂದು 3-4 ಜೊತೆ ಬಂದವರು ಇವತ್ತು. ಒಟ್ಟಿನಲ್ಲಿ ನಾಳೆ 1ನೇ ತಾರೀಕಿಂದ ಫುಲ್ ಜಾತ್ರೆ ಕಮಿಂಗ್ಸ್ ಆಗುತ್ತೆ. ದನಗಳ ಜಾತ್ರೆಯಲ್ಲಿ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿರುತ್ತಾ? ಹಾಂ, ಇಲ್ಲ ಚೆನ್ನಾಗಿದೆ. ಎರಡು ವ್ಯವಸ್ಥೆ, ಊಟದ ವ್ಯವಸ್ಥೆ? ಹಾಂ, ಇಲ್ಲ ಅಲ್ಲಿ ದಾಸೋಹದಲ್ಲಿ ಊಟ ಕೊಡ್ತಾರೆ. ಮಾಮೂಲಿ ಕಾಲುವೆ ನೀರು ಬರ್ತದಲ್ವಾ, ಅದು ಚೆನ್ನಾಗಿದೆ. ಈ ಒಂದು ಜಾತ್ರೆಗೆಲ್ಲ ದನಗಳು ಮತ್ತು ಜನಗಳೆಲ್ಲ ಚೆನ್ನಾಗಿ ಹಾಂ, ಜನ ಬರ್ತಾರೆ. ಶಿವರಾತ್ರಿ ಅಲ್ಲ ಸರ್ ಇಲ್ಲಿ. ನಾಳೆ ಶಿವರಾತ್ರಿ ನೈಟ್ ಫುಲ್ ಬೆಳಗಾನ ಜಾಗರಣೆ ಸರ್ ಇಲ್ಲಿ. ಬೆಳಗಾನ ಇರುತ್ತೆ. ಸೊ ಹಾಗಾಗಿ ಹಾಂ, ಬೆಳಗಾನ ಇಲ್ಲಿ ಎಲ್ಲ ಡೋಲ್ ಕುಣಿತ, ಪೂಜೆ ಕುಣಿತ, ಮಾಮೂಲಿ ಬೆಳಗಾನ ಜಾಗರಣೆ. ಪುನಃ ಗುರುವಾರ ದಿವಸ ತೇರಿದೆ, ತೇರು ಪರ ಎಲ್ಲ ಐತೆ ಸರ್. ನಮಸ್ಕಾರ, ತಮ್ಮ ಹೆಸರು? ರಾಜಣ್ಣ ಅಂತ ಸರ್. ರಾಜಣ್ಣ ಅವರು ಎಲ್ಲಿಂದ ಬರ್ತಾ ಇದ್ದಾರೆ? ಇದು ಕೆಪಿ ದೊಡ್ಡಿ. ಕೆಪಿ ದೊಡ್ಡಿ. ಹಾಂ, ಕೆಪಿ ದೊಡ್ಡಿ ಮದ್ದೂರು ತಾಲೂಕಾ? ಮದ್ದೂರು ತಾಲೂಕು. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಈ ಒಂದು ಜಾತ್ರೆಗೆ? ನಾವು ಸುಮಾರು 10 ವರ್ಷದಿಂದ ಬರ್ತಾ ಇದ್ದೀವಿ. 10 ವರ್ಷದಿಂದ ಬರ್ತಾ ಇದ್ದಾರೆ. ಎಷ್ಟು ಜೊತೆ ಎತ್ತುಗಳನ್ನ ತಗೊಂಡು ಬಂದಿದ್ದಾರೆ ಸರ್ ಈಗ? ಇಲ್ಲಿ ಒಂದು 4-5 ಜೊತೆ ತೆಗೆದಿದ್ದೀವಿ, ಜೊತೆ ತಂದಿದ್ದೀವಿ. ಇಲ್ಲಿ ನಾವು ಬಂದಾಗೆಲ್ಲ ಮಾರ್ಬಿಟ್ಟು ಹೋಗ್ತೀವಿ. ಬಂದಾಗೆಲ್ಲ ಮಾರ್ಬಿಟ್ಟು ಹೋಗ್ತಾರೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಈ ಒಂದು ಹನುಮಂತನಗರ ಜಾತ್ರೆಗೆ? ಹನುಮಂತನಗರ ಜಾತ್ರೆಗೆ ಒಂದು 15 ವರ್ಷದಿಂದ ಬರ್ತಾ ಇದ್ದೀವಿ. 5 ವರ್ಷದಿಂದ ಬರ್ತಾ ಇದ್ದಾರೆ. ಜಾತ್ರೆ ಎಲ್ಲ ಹೆಂಗೆ ನಡೀತಾ ಇಲ್ಲಿ? ಜಾತ್ರೆ ಎಲ್ಲ ಚೆನ್ನಾಗಿ ನಡೀತದೆ. ಚೆನ್ನಾಗಿ ನಡೀತಾ? ಎಲ್ಲ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆ ಚೆನ್ನಾಗಿದೆ. ಇದು ಹನುಮಂತನಗರ ಮಾದೇಗೌಡರ ಟ್ರಸ್ಟಿಂದ ನಡೀತಾರಂತ ಜಾತ್ರೆ? ಮಾದೇಗೌಡರ ಟ್ರಸ್ಟ್ನಿಂದ ನಡೀತಾ ಇರೋ ಜಾತ್ರೆ. ಮತ್ತೆ ಈಗ ನೀವು ತಂದಿರುವಂಥ ಎತ್ತುಗಳಿಗೆ ಏನು ರೇಟ್ ಹೇಳ್ತೀರಾ? ನಾವು 80 ಹೇಳ್ತಾ ಇದ್ದೀವಿ ಸರ್. ಅಲ್ಲ ಸರ್, ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಹೆಸರು? ನಮ್ಮ ಹೆಸರು ಎಸ್ ಕೆ ಸಿದ್ದರಾಜ್ ಚಟ್ಟಳ್ಳಿ ಸರ್. ಚಟ್ಟಳ್ಳಿಯಿಂದ ಬರ್ತಾ ಇದ್ದೀರಾ? ಹೌದು ಸರ್. ಈ ಒಂದು ಹನುಮಂತನಗರ ದನಗಳ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತೀರಾ? ಸರ್ ನಾವು ಸುಮಾರು ಒಂದು 15 ವರ್ಷಗಳಿಂದ ಬರ್ತಾ ಇದೀವಿ ಸರ್. 15 ವರ್ಷದಿಂದ ಬರ್ತಾ ಇದ್ದೀರಾ? ಹಾಂ. ಈಗ ಈ ಸದ್ಯಕ್ಕೆ ಈ ಒಂದು ಜಾತ್ರೆಗೆ ಎಷ್ಟು ಎತ್ತುಗಳನ್ನ ತಗೊಂಡು ಬಂದಿದ್ದೀರಾ? ನಾವು ಈ ಜಾತ್ರೆಲಿ ಒಂದು ಹೆಚ್ಚು ಕಡಿಮೆ ಒಂದು 15 ತೆಗಿತೀವಿ ಸರ್. ಬಂದು ಬಂದು ತಗೋತೀರಾ? ಬಂದು ತಗೋತೀವಿ ಸರ್. ಈಗ ನೀವೆಷ್ಟು ಜೊತೆ ಎತ್ತು ಕಟ್ಟಿದ್ದೀರಾ? ನಾವು ಸರ್ ನಾವು ಕಟ್ಸ್ಕೊಳ್ಳು ಸರ್. ಕಟ್ಸ್ಕೊಳ್ಳೋ ಈ ಕರ 120 ಕರ ಚೆನ್ನಾಗಿರೋವು ಸರ್ ಕಟ್ಟೋದು ಸರ್. ಈ ಒಂಟಿ ಕರುಗೆ ಎಷ್ಟು ರೇಟ್ ಹೇಳ್ತಾ ಇದ್ದೀರಾ? ಇದು ಒಂಟಿ ಕರಿಗೆ 45 ಸಾವಿರ ಸರ್. 45 ಸಾವಿರ ಸರ್. ಎಷ್ಟು ತಿಂಗಳಾಗಿದೆ ಇದಕ್ಕೆ? ಇದಕ್ಕೆ ಒಂದು 8 ರಿಂದ 9 ತಿಂಗಳು ಸರ್ ಆಗಿರೋದು ಈ ಕರ. ಹಾಂ, ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ ಸರ್? ಇದು ಸರ್ 50 ಸಾವಿರಕ್ಕೆ ಬಿಡ್ತೀವಿ ಸರ್. ಬಂದು 50 ಸಾವಿರಕ್ಕೆ ಸರ್. ಮತ್ತೆ ಹೌದು. ಇದಕ್ಕೆ ಏನೇನು ಮೇವು ಹಾಕ್ತೀರಾ? ಇದಕ್ಕೆ ಸರ್ ಇದಕ್ಕೆ ಒಣಲು, ಒಣಲ್ಲ? ಆಮೇಲೆ ಹಸ್ರುಳು ಸರ್. ಇದಕ್ಕೆ ಆಮೇಲೆ ತಿಂಡಿ, ಆಮೇಲೆ ಬೂಸ, ಆಮೇಲೆ ಎಲೆ ಬೂಸ, ರಾವು ಬೂಸ ಎಲ್ಲ ನೀವೇ ಬೆಳಿತೀರಲ್ಲ ಹೊರಗಡೆ? ಸರ್ ಹೊರಗಡೆ ತರೋದು ಸರ್. ಉಳ್ಳಿ ನುಚ್ಚು ಈ ಥರ ಹಿಂಗೆಲ್ಲ ಕೊಡ್ತೀವಿ ಸರ್ ಇದಕ್ಕೆ. ಹಾಂ. ಸೊ ಈ ಒಂದು ಜಾತ್ರೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಇದೊಂದು ಜಾತ್ರೆ ಬಗ್ಗೆ ಅಂತಂದ್ರೆ ನಮ್ಗೆ ಹಳ್ಳಿ ಕರು ಸಾಕೋಕ್ಕೆ ನಮ್ಗೆ ಇಷ್ಟ. ಇಂಥ ಊರುಗಳು ಸಾಕೋಕ್ಕೆ ಇಷ್ಟ ಸರ್. ಆಮೇಲೆ ನಮ್ಗೆ ಈ ಜಾತ್ರೆ ಬತ್ತು ಅಂತಾರೆ ಸರ್. ನಾವು 1 ತಿಂಗಳಿಂದ ನಾವು 1 ತಿಂಗಳಿಂದ ಅಡ್ರೆಸ್ಸನ್ನು ಚೆನ್ನಾಗಿ ಮಾಡ್ಕೊತೀವಿ ಸರ್. ಎಲ್ಲ ಫ್ರೆಂಡ್ಸ್ಗಳು ಎಲ್ಲ ಬರ್ತಾರೆ ಸರ್. ಆ ಉದ್ದೇಶದಿಂದ ನಾವು ಈ ಜಾತ್ರೆ ಕಂಡ್ರೆ ನಮ್ಗೆ ಇಷ್ಟ. 1 ತಿಂಗಳಿಂದ 1.5 ತಿಂಗಳಿಂದ ನಮಗೆ ಈ ದನಗಳ ಚೆನ್ನಾಗಿ ಮೇಯಿಸಿ ಚೆನ್ನಾಗಿ ಅಟ್ರಾಕ್ಷನ್ ಮಾಡಬೇಕು ಅನ್ನೋದು ನಮ್ಮ ಒಂದು ಆಸೆ ಸರ್ ಇದು. ಹಾಂ. ಶ್ರೀ ಆತ್ಮಲಿಂಗೇಶ್ವರ ಪುಣ್ಯಕ್ಷೇತ್ರದಲ್ಲಿ ನಡೀತಿರುವಂಥ ಈ ಒಂದು ದನಗಳ ಜಾತ್ರೆಗೆ ಎಲ್ಲ ಸಕಲ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಟ್ರಸ್ಟ್ನ ವತಿಯಿಂದ ಮಾಡಲಾಗಿದೆ. ಸೊ ನನ್ನೆಲ್ಲ ರೈತ ಮಿತ್ರರಿಗೆ ಹಾಗೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಕೂಡ ಈ ಒಂದು ದನಗಳ ಜಾತ್ರೆಗೆ ನಾನು ಕೂಡ ಸ್ವಾಗತ